ಹಾಯ್ ಎವ್ರಿವನ್, ಪಾಲಕ್ ಮತ್ತು ಕಡಲೆ ಹಿಟ್ಟನ್ನು ಬಳಸಿ ಈ ರೀತಿ ಪಲ್ಯ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ 4-5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಲೈಟಾಗಿ ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರೋ ತನಕ ಹುರಿದು ಎತ್ತಿಟ್ಕೊಳ್ಳಿ. ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆ ಕಾಯಿಸಿ 1 ಟೀ ಸ್ಪೂನ್ ಜೀರಿಗೆ, ಚಿಕ್ಕದಾಗಿ ಹೆಚ್ಕೊಂಡ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹೆಚ್ಕೊಂಡಿರೋ 3 ಈರುಳ್ಳಿ, 2 ಹಸಿಮೆಣಸನ್ನು ಹಾಕಿ ಈರುಳ್ಳಿನ ಬಾಡಿಸ್ಕೊಳ್ಬೇಕು. ನಂತರ ಹೆಚ್ಕೊಂಡಿರೋ 3 ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಖಾರದ ಪುಡಿ, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಹಾಕಿ 1 ನಿಮಿಷ ಫ್ರೈ ಮಾಡಿ. ಈಗ ಸ್ವಲ್ಪ ನೀರು ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಬೇಯಿಸಿ ಹೆಚ್ಕೊಂಡಿರೋ 4 ಕಟ್ಟಷ್ಟು ಪಾಲಕ್ ಹಾಕಿ ಸೊಪ್ಪನ್ನು ಬೇಯಿಸಿ ನೀರನ್ನು ಬತ್ತಿಸ್ಕೊಂಡು ಕೊನೆಯದಾಗಿ ಹುರಿದಿಟ್ಕೊಂಡ ಕಡಲೆ ಹಿಟ್ಟನ್ನು ಹಾಕಿ 1-2 ನಿಮಿಷ ಸಿಮ್ನಲ್ಲಿ ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟಿ ಪಾಲಕ್ ಕಡಲೆ ಹಿಟ್ಟಿನ ಪಲ್ಯ ರೆಡಿ.